ತಾಯಿ ಧನಲಕ್ಷ್ಮಿ, ಈ ಊರಲ್ಲಿರೋ ದುಡ್ಡನ್ನ ನನ್ನ ಹತ್ರ ಇರೋದು ಮಾಡ್ಬಿಡವ. ಈ ದೇಶದಲ್ಲಿರೋದು ಏನಾರ ಹಂಗಿರೋದು ನನ್ನ ಹತ್ರ ಮಾಡ್ಬಿಟ್ರೆ ವರ್ಷಕ್ಕೊಂದು ಕಾಯಿ ಹೊಡೆದು ಒಂದ್ ಗಂಕಡಿ ಹಚ್ಚಿ ಪೂರ ಗಂಕಡಿ ಉಡ್ಸ್ಬಿಡ್ತೀನಿ ಕಣವ. ಹಂಗೇನಾರ ಮಾಡಿದ್ರೆ ನಮ್ ತಿರ್ತೀವನಲ್ವ ಅವ್ನ್ ತಲೆ ಬೋಳಿಸ್ಬಿಡ್ತೀನಿ ಕಣವ. ಈ ದೇಶದಲ್ಲಿರೋ ದುಡ್ಡನ್ನು ನನ್ನ ಹತ್ರ ಇರೋ ಮಾಡ್ಬಿಡವ. ಅದು ಏನಾರ ನಿನಗೆ ಸೊಲ್ಲಿಲ್ಲ ಅಂದ್ರೆ ಅವನ ಬುಡಿ ಕೊಟ್ಟು ಕಾದು ಕಳಿಸ್ತೀನಿ ಕಣವ. ಏನೋ ಈದ್ ಬಂದು ದುಡ್ಡು ಏನಾರ ಸೆಟ್ ಆಗ್ಲಿಲ್ಲ ಅಂದ್ರೆ ನಮ್ ಕರ್ನಾಟಕದಲ್ಲಿರೋ ದುಡ್ಡಲ್ಲ ನನಗೆ ಕೊಟ್ಬಿಟ್ಟು ನಮ್ ತಿರುಪ್ತಿಯ ಊಟದ ನಿರ್ವಹಣೆ ಉಳಿಸೋ ಮಾಡ್ಬಿಡ್ತೀನಿ ಕಣಪ್ಪ. ಅಯ್ಯೋ ಅಯ್ಯೋ ಅಲ್ಕ ನನ್ ಮಗನೆ, ಪಾಪಿ ನನ್ ಮಗನೆ, ಕಿತ್ತೋ ನನ್ ಮಗನೆ, ನನ್ನ ಮನೆ ಹಾಳು ಮಾಡ್ಬಿಟ್ಟಲ್ಲ. ಎದ್ದೋಳು ಎದ್ದೋಳು ಅಲ್ಕ ನನ್ ಮಗನೆ, ನನ್ ಹಾಳು ಮಾಡಕ್ಕೆ ಉಟ್ಬಿಟ್ಟಲ್ಲಪ್ಪ. ಏನೋ ಬಂದಿರೋದು ಅಯ್ಯೋ ಭಗವಂತ, ತಿರ್ಗಾ ಮನೆ ಕಬಿಟ್ನಲ್ಲ. ಏನು ಬಂದಿರೋದು ಹಿಂಗ ಹಾಡು ಹಂಗ. ಎದ್ದೋಳ ಏನ್ ಏನ್ ಕ್ಯಾಪಸ್ಕೊಂಡು ನೋಡ್ತಾ ಇದ್ದಾರ? ಏನ್ ನನ್ ಮಕ್ಕಳ ಕೋತಿ ಕುಂದಲ್ಲ? ಅಪ್ಪ ನಿನ್ ಮಕ್ಕಳು ಕೋತಿ ಯಾರ ಕುಂದಿದ್ರೆ ನೀವ್ ನೋಡಕ್ ಬಂದಿರ ನಮ್ 3 ಜನಕ್ಕೆ ಒಳ್ಳೆದಾರ ಆಯ್ತಿತ್ತು. ಯಾಕ ಏನಾಯ್ತ? ಇಲ್ಲ ಕಣಪ್ಪ, ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗೋ ಬಂತಿದೆ. ಇನ್ಮೇಲೆ ಯಾವ ಕೆಲ್ಸಕ್ಕೂ ಹೋಗಿಲ್ಲ ಬಿಡು. ಯಾಕ ಏನಾಯ್ತ? ಏನಾಯ್ತು ಅಂತ ಕಡೆ ಕೇಳ್ತಿದ್ದೀರಪ್ಪ. ಎದ್ದೊಟ್ಟಿಗೆ ದರಿದ್ರು ಮುಖ ನೋಡ್ಕೊ ಹೋದ್ರೆ ನೋಡ್ಗೆಯ ಅಯ್ಯೋ ಅಯ್ಯೋ ಅಯ್ಯೋಗಿದ್ ನನ್ನ ಮಗನ. ಇದೊಂದು ಮಾತು ಸತ್ಯ ನೋಡಪ್ಪ. ಯಾವ ಮಾತು ಆಗ್ತಿರುತ್ತೆ? ಹೇಳ್ದಲ್ಲಪ್ಪ ಅಯೋಗ್ಯ ನನ್ ಮಗನೇ ಅಂತ. ನಾನ್ ಅಯೋಗ್ಯನ್ ಮಗ ಆದ್ಮೇಲೆ ನೀನೇ ನಮ್ಮಪ್ಪ, ನೀನೇನಾದ್ಯಪ್ಪ? ಹೌದಲ್ವಾ? ಇವನು ಅಯೋಗ್ಯ ಆದ್ರೆ ಇವ್ರಪ್ಪ ನಾನು ಅಯೋಗ್ಯ. ಆನೆ ಹೊಟ್ಟೆಲಿ ಸೂಲಾಗಿ ಹುಟ್ಟಬಿಟ್ಬಿಟ್ಟಲ್ಲ ಕಡಿ. ಅಪ್ಪ ನಾನೇನಾರ ಈ ಮನೆಯಲ್ಲಿ ಹೊಟ್ಟೆಲ್ ಉಟ್ಬಿಟ್ಟಿದ್ರೆ ಈ ಭೂಮಿ ಮೇಲೆ ಬರ್ತಿರ್ಲ ಬಿಡು. ಏನೋ ನನ್ ಪುಣ್ಯಕ್ ನಮ್ಮ ಅವ್ನ ಹೊಟ್ಟೆಲ್ ಉಟ್ಟಿರೋದಕ್ಕೆ ಇನ್ನು ಈ ಬೇರೆಯವ್ರಿಗೆ ಬರ್ತೀವಿ. ಹಿಂಗೆ ಹಿಂಗ್ ಆಡ್ತಾರಲ್ಲ, ನಿನ್ನೆ ಹಿಂಗ್ ಆಡ್ತಾ ಇದ್ರೆ 3 ನಾಮ ಹಾಕಿ 3 ಮುಂದೆಗೆ ಚೊಂಬ ಕೊಟ್ಟು ಕಳಿಸ್ಬೇಕಲ್ಲ. ಅಪ್ಪ ನೀನೇ ನನಗ್ ಕೊಟ್ಟಿಯೋ ಇಲ್ಲ ನಾನೇ ನಿನ್ನ ಕೊಟ್ಟನಂತ ಒಂದು ಕೊಟ್ಟಿದೆ. ಯಾಕ ಅಪ್ಪ ಇನ್ನೇನು ನೀನ್ ಕುಲ್ಪುತ್ರ ಬರೋ ಗೊತ್ತಾಯ್ತು. ಇನ್ನು ನಾನ್ ಈ ಮನೇಲಿದ್ರೆ ನಿನಗೂ ಅವನಿಗೆ ಮನೆಯಾಳ ಕೆಲಸ ಮಾಡಕ್ಕೆ ಅಡ್ಡಿ ಆಯ್ತದೆ. ನಾನ್ ಯಾಕಪ್ಪ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಪ್ಪನು ಮಗನು ಏನಾರು ಮಾಡ್ಕೊ ಹಾಳಾಗಿ ಹೋಗಿ ನನ್ನ ಮಗನ ಹಂಗ್ ಮಾಡಿ ಬಂಕೆಟ್ನಂತೆ ಬಂಗೊಂಡ್ ಒಂದ್ ಹುಡುಗಿ ಇಟ್ಟಿಲ್ಲ ಅನ್ನಂಗಾಯ್ತು ನೋಡ್ರಿ. ಈ ನನ್ನ ಮಗ ಹಿಂಗಾದ, ಆ ನನ್ನ ಮಗ ಎಲ್ಲ ಆರ್ಬಡಿಸ್ತಾ ಇದ್ದಾನೋ ಎಲ್ಲಿದ್ದಾನೋ.